ವ್ಲಾಗ್ಸ್. ಸೊ ಚಿಕ್ಕವರಿಂದ ನನಗೇನು ಹ್ಯಾಬಿಟ್ ಅಂತಂದರೆ, ಎಲ್ಲ ನೀರು ಕಂಡ್ರೆ ಒಂದು ಕಲ್ಲು ಎಸೆಯೋದು ಹ್ಯಾಬಿಟ್. ಹೌದು, ಇದೆಲ್ಲರಿಗೂ ಇರುತ್ತೆ. ಸೊ ಎಲ್ಲ ಬಾವಿ ಕಂಡ್ರೆ ಕಲ್ಲು ಎಸೋದು, ಆಳ ಎಷ್ಟಿದೆ ಅಂತ ನೋಡೋದು. ಸೊ ಹಾಗೆ ಸೊ ಇವತ್ತು ಬಾವಿ ಅಥವಾ ನದಿಗೆ ಯಾವುದು ಕಲ್ಲು ಎಸಿತಿಲ್ಲ, ಈಗ ಸೀದಾ ಸಮುದ್ರಕ್ಕೆ ಕಲ್ಲು ಎಸಿತಾ ಇಲ್ಲ, ಗೋಪ್ರೋ ಎಸಿತಾ ಇದ್ದೀನಿ. ಹೌದು, ಸೊ ಸಮುದ್ರದ ಆಳ ಎಷ್ಟು ನೋಡೋಣ ಅಂತ ಹೇಳ್ಬಿಟ್ಟು ಗೋಪ್ರೋಲ್ಲಿ ನೋಡ್ಕೊಂಬರೋಣ ಈ ಸಮುದ್ರದ ಆಳ ಎಷ್ಟಿದೆ, ಒಳಗಡೆ ಹೇಗೆ ಕಾಣಿಸುತ್ತೆ ಅನ್ನೋದೇ ಎಕ್ಸ್ಪೆರಿಮೆಂಟು. ಸೊ ಇವತ್ತು ಸ್ವಲ್ಪ ಗೋಪ್ರೋ ಒಳಗಡೆ ನೀರಲ್ಲಿ ಹಾಕೋದು ಇದೆಲ್ಲ ರಿಸ್ಕಿನ ಕೆಲಸನೇ. ಸೊ ನೀವ್ಯಾರು ಇದನ್ನು ಟ್ರೈ ಮಾಡೋಕೆ ಹೋಗಬೇಡಿ. ಸೊ ನಾನಿವತ್ತು ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಸಕ್ಸಸ್ಫುಲ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನೋಡೋಣ. ಸೊ ಮೇಲೆ ಬಂದರೆ ಗೋಪ್ರೋ, ಇಲ್ಲಾಂದರೆ ಗೋಪ್ರೋ. ಸೊ ಕಮಾನ್ ನೋಡ್ಕೊಂಬರೋಣ. ಆಲ್ರೆಡಿ ನಾನು ಬೋಟಲ್ಲಿ ಇದ್ದೀನಿ ಈಗ. ಸೊ ಮಂಗಳೂರು ಬಂದರಿಂದ ಹೊರಟಿದ್ದೀವಿ. ಸೊ ಒಂದು ಸ್ವಲ್ಪ ಸಮುದ್ರದಲ್ಲಿ ಮಿಡ್ ಸಿಯಲ್ಲಿ ಹೋದ್ಮೇಲೆ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಸೊ ನೋಡೋಣ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ಫುಲ್ ಆಗುತ್ತೆ, ಮತ್ತು ಯಾವ ಥರ ಫುಟೇಜ್ ಬರುತ್ತೆ ಏನು ಗೊತ್ತಿಲ್ಲ. ಸೊ ನನ್ನ ಪ್ಲ್ಯಾನಿಂಗ್ ಪ್ರಕಾರ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಅಂತ. 5 ನಿಮಿಷದಲ್ಲಿ ಹೊರಡ್ತಾ ಇದ್ದೀವಿ. ಸೊ ಬೆಳಗಿನ ಟೈಮ್ ಅರೌಂಡ್ 9 o'clock ಆಗಿದೆ ಈಗ. ಸೊ ಇಲ್ಲಿಂದ ಮಂಗಳೂರು ಬಂದರಿಂದ ಸೊ ಹೊರಡೋ ಎಲ್ಲ ಪ್ಲ್ಯಾನ್ ಆಗಿದೆ. ಜೊತೆಗೆ ಫುಡ್ ಇದೆ, ವಾಟರು, ಸೊ ಅಲ್ಲಿಂದ ಬೇಕಾಗಿರೋ ಏನೇನು ಬೇಕಾಗುತ್ತೆ ಅದೆಲ್ಲ ಸಾಮಗ್ರಿ ತೊಗೊಂಡಾಗಿದೆ. ಕಮಾನ್ ಹೋಗಿ ನೋಡ್ಕೊಂಬರೋಣ ಸಮುದ್ರದ ಜರ್ನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ, ನಿಮಗೆ ಒಂದೊಂದಾಗೆಲ್ಲ ತೋರಿಸ್ಕೊಂಡು ಬರ್ತೀನಿ. ಹೊರಟಾಯಿತು. ಈಗ ಹೋಗ್ತಾ ಇದ್ದೀವಿ ಆನ್ ದ ವೇ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಹತ್ರ ಇದ್ದೀವಿ. ಒಂದು 15 ಕಿಲೋಮೀಟರ್ ಮೇಲೆ ಬಂದಿದ್ದೀವಿ ಈಗ ಓಲ್ಡ್ ಮ್ಯಾಂಗ್ಳೂರ್ ಪೋರ್ಟಿಂದ. ಸೊ ಮುಂದೆ ನಿಮಗೆ ತೋರಿಸ್ತೀನಿ. ಒಂದು ಡಿಸ್ಟೆನ್ಸಲ್ಲಿ ಹೋದ್ಮೇಲೆ, ಒಂದು ಸಮುದ್ರ ಮಧ್ಯದಲ್ಲಿ ಹೋದ್ಮೇಲೆ ಸೊ ಅಲ್ಲಿ ನಾವು ಅಂದ್ಕೊಂಡಿರೋ ಒಂದು ಎಕ್ಸ್ಪೆರಿಮೆಂಟ್ನ ಮಾಡೋಣ. ಸೊ ಇವ್ರದೇ ಆದ ಒಂದು GPS ಸಿಸ್ಟಮ್ ಇರುತ್ತೆ. ಸೊ GPS ಅಲ್ಲಿ ಹೇಗೆ ರೋಡ್ ಮ್ಯಾಪಲ್ಲಿ ನಾವು ಮ್ಯಾಪ್ ಹಾಕೊಂಡು ಹೋಗ್ತೀವಿ, ಅದೇ ಥರ ಇವರು GPS ಸಿಸ್ಟಮ್ ಇದೆ. ಸೊ ಆ ಕೋಆರ್ಡಿನೇಟ್ ಲ್ಯಾಟಿಟ್ಯೂಡು ಲಾಂಜಿಟ್ಯೂಡ್ನ ಏನು ಹಾಕಿರ್ತಾರೆ, ಲ್ಯಾಟು ಲಾಂಗ್ ಅಂತ ಹೇಳ್ತಾರೆ, ಅದನ್ನು GPS ಕೋಆರ್ಡಿನೇಟ್ಸ್ ಹಾಕ್ತಾರೆ. ಸೊ ಅದು ಸ್ಯಾಟಲೈಟಿಂದ ಕನೆಕ್ಟ್ ಇರುತ್ತೆ. ಸೊ ಆ ಕೋಆರ್ಡಿನೇಟ್ನ ರೂಟ್ ಇಟ್ಕೊಂಡ್ಬಿಟ್ಟೇ ಪರ್ಟಿಕ್ಯುಲರ್ ಲೊಕೇಶನ್ಗೆ ಹೋಗೋಕ್ಕಾಗುತ್ತೆ. ಇದೆ ನೋಡಿ, NMPT ನ್ಯೂ ಮ್ಯಾಂಗ್ಳೂರ್ ಪೋರ್ಟ್. ಇದು ಕಾರ್ಗೋ ಶಿಪ್. ಇದು ಬೇರೆ ಕಂಟ್ರಿಗೆ ಹೋಗೋದು ಕಾರ್ಗೋ ಶಿಪ್. ಇದಕ್ಕೆ ರೂಟ್ ಇದೆ. ಸೊ ಅಲ್ಲಲ್ಲಿ ಬಾಯ್ಸ್ ಅಂತ ಹಾಕಿದ್ದಾರೆ. ಸೊ ಅದೇ ರೂಟಲ್ಲಿ ಹೋಗುತ್ತೆ. ಯಾಕಂದರೆ ಕೆಳಗಡೆ ಅದಕ್ಕೆ ಡೆಪ್ತ್ ಜಾಸ್ತಿ ಬೇಕು. ಸೊ ಹಾಗಾಗಿ ಆ ರೂಟ್ ಒಂದು ಡ್ರೆಂಚ್ ಮಾಡಿ ಆ ರೂಟ್ನ ಫಿಕ್ಸ್ ಮಾಡಿರ್ತಾರೆ. ಆ ರೂಟಲ್ಲೇ ಹೋಗುತ್ತೆ. ಹಾಗೆ ನಡೆಯೋಕ್ಕಾಗಲ್ಲ, ಯಾವುದಾದ್ರೂ ಒಂದು ಸಪೋರ್ಟ್ ಇಟ್ಕೊಂಡೇ ನಡೀಬೇಕು. ಇಲ್ಲಾಂದರೆ ತುಂಬ ಶೇಕ್ ಆಗ್ತಾ ಇರುತ್ತಲ್ಲ, ಸೊ
ಕಾಣಿಸುತ್ತೆ? ನೀರಿನ ಮೇಲೆ ಇರ್ತದೆ. ಹಾ ಹಾ ಹಾ, ಕಾಣಿಸುತ್ತಾ? ಸೊ ಇವರು ಆ್ಯಕ್ಚುಲಿ ಮೀನ್ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್. ಅವರು ಫಿಶರ್ಮೆನ್ ಅವರು. ಒಂದು ಡಿಸ್ಟೆನ್ಸಲ್ಲಿ ಮೀನುಗಳ ಸುಳಿವು ಅಂತ ಹೇಳ್ತಾರೆ. ಸೊ ಮೀನೇನಾದರೂ ತುಂಬ ಅಲೆಗಳು ಮೀನ್ಸ್ ಮೀನುಗಳಿದ್ರೆ ಮೇಲೆಲ್ಲ ಕಾಣಿಸುತ್ತೆ. ಸೊ ಅದು ಕಲರ್ ಚೇಂಜ್ ಇರುತ್ತೆ ಆ ಪ್ಲೇಸ್. ಹಾಗಾಗಿ ಅವರು ಅದನ್ನು ನೋಡ್ತಾ ಇದ್ದಾರೆ. ಸೊ ಈಗ ತಾನೇ ನಾವು ಡಾಲ್ಫಿನ್ಸ್ ನೋಡಿದ್ದೀವಿ. ಸೊ ತುಂಬ ಇದೆ ಆ್ಯಕ್ಚುಲಿ, ಹತ್ರದಲ್ಲಿದೆ. ಮಿನಿಮಮ್ ಅಂದ್ರೆ ಒಂದು 10 ರಿಂದ 20 ಸುತ್ತಮುತ್ತದಲ್ಲಿ ಕಾಣಿಸುತ್ತೆ. ಸೊ ಬರೀ ಕಣ್ಣಿಂದ ಈಸಿಯಾಗಿ ಕಾಣಿಸುತ್ತೆ. ಕ್ಯಾಮ್ರಾದಲ್ಲಿ ಜೂಮ್ ಮಾಡೋಷ್ಟಲ್ಲೇ ಅದು ಜಂಪ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡೋದು ಸ್ವಲ್ಪ ಕಷ್ಟ. ಆದರೂ ಒಂದು ಡಾಲ್ಫಿನ್ ನಾನು ತುಂಬ ಹತ್ತಿರದಿಂದ ಒಂದು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಕೆಲವು ಡಾಲ್ಫಿನ್ ಕಾಣಿಸ್ತಾ ಇದೆ. ಅಲ್ಲಿ ಕ್ಯಾಮ್ರಾದಲ್ಲಿ ಎಷ್ಟು ಮಟ್ಟಿಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಎರಡು ಒಟ್ಟಿಗೆ ಇದೆ. ಓ 3, ಓ ಮೈ ಗಾಡ್ 4. ಮತ್ತೆ ಜಂಪ್ ಮಾಡ್ಬೇಕು ಈಗ. ಅದು ಅಷ್ಟೇನೆ, ಅದು ಡೈರೆಕ್ಷನ್ ಚೇಂಜ್ ಕೂಡ ಮಾಡುತ್ತೆ. ಬಟ್ ಹತ್ರದಲ್ಲಿತ್ತು 2. ಡಾಲ್ಫಿನ್ ಇನ್ನೆಲ್ಲ ಹೋಗುತ್ತದು. ಚೇಂಜ್ ಮಾಡ್ಬಿಟ್ಟು ಸೊ ಅಲ್ಲಿ ಕಾಣಿಸುತ್ತೆ ಈಗ. ಇನ್ನು ನೆಕ್ಸ್ಟ್ ಜಂಪ್ ಹೊಡೆದ್ರೆ ಅದೇ ಕವರ್ ಆಗಿದೆಲ್ಲ ಗೊತ್ತಿಲ್ಲ, ಆಗಿದೆ. ಅಲ್ಲಿ 2 ಈಗ ಜಂಪ್ ಮಾಡಿತ್ತು ಕ್ರಾಸ್. ಸೊ ಆ ಏರಿಯಾದಲ್ಲಿ ಸುಮಾರು 4-5 ಡಾಲ್ಫಿನ್ಸ್ ನೋಡಿ. ಅಲ್ಲಿ ಇನ್ನೊಂದು ಕಾಣ್ತಾ ಇದೆ, ನೋಡೋಣ. ತುಂಬ ಇದೆ, ಸುತ್ತಮುತ್ತ ಕಾಣಿಸುತ್ತೆ. ಈಗ ನಾವು ಮಂಗಳೂರು ಕೋರ್ಟಿಂದ ಅರೌಂಡ್ 20 ಕಿಲೋಮೀಟರ್ ಬಂದಿದ್ದೀವಲ್ಲ. ಆಲ್ಮೋಸ್ಟ್ ಮಂಗಳೂರು ಕೋರ್ಟಿಂದ 20 ಕಿಲೋಮೀಟರ್ ಬಂದಿದ್ವಿ ಸಮುದ್ರದಲ್ಲಿ. ಮುಂದೆ ನಾವು ಆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ವೇಟ್ ಮಾಡ್ತಾ ಇದ್ದೀನಿ ನಾನು. ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಹೋಗ್ಬಿಟ್ಟೇ ಮಾಡಬೇಕು. ಆ ಟೈಮಲ್ಲಿ ಬೋಟನ್ನು ಆಫ್ ಮಾಡಬೇಕು. ಸೊ ಲೈಕ್ ಮೂಮೆಂಟ್ ಇರಬಾರ್ದು. ಬೋಟನ್ನು ಆಫ್ ಮಾಡಿಬಿಟ್ಟು ಸೊ ಅದು ಗೋಪ್ರೋನ ಸೀ ಬೆಡ್ಡಿಗೆ ಬಿಡೋ ಪ್ಲ್ಯಾನ್ ಇದೆ. ಒಳಗಡೆ ಅದು ಹೇಗಿದೆ ಅನ್ನೋದು ನೋಡೋದೇನೆ ಏನೋ ನನಗೆ ತುಂಬ ಕ್ಯೂರಿಯಾಸಿಟಿ, ಈಗ ತುಂಬ ಎಕ್ಸೈಟ್ಮೆಂಟ್ ಇದೆ. ನೋಡೋಣ. ಸೊ ಈಗ ನಾವು ಅಂದ್ಕೊಂಡಿರೋ ಪಾಯಿಂಟ್ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ
ಸೊ ಈಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟಲ್ಲಿ ಗೋಪುರನ ಒಳಗಡೆ ಬಿಡ್ತಾ ಇದ್ದೀವಿ. ಲೆಟ್ಸ್ ಸ್ಟಾರ್ಟ್. ಕಟ್ಟಿದ್ದು ಅಷ್ಟೇ ಇದೆಯಲ್ಲ, ಮತ್ತೇನು ಬಿಚ್ಚಿಲ್ಲ. ಹಾಂ, ಈಗ ಒಳಗಡೆ ಬಿಡೋಣ. ಓಕೆ, ರೆಡಿ? ಒಳಗಡೆ ಹೋಗ್ತದೆ ಈಗ. ನೀರಿನ ಒಳಗಡೆ ಹೋಗ್ತಾ ಇದೆ, ಸಮುದ್ರದ ಒಳಗಡೆ ಹೋಗ್ತಾ ಇದೆ. ಸೊ ಕೆಳಗಡೆ ಟಚ್ ಆಗಿದೆ, ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ನೋಡಿ, ಇಲ್ಲಿ ನೋಡಿ. ಈಗ ಗೋಪ್ರೋ ಕೆಳಗಡೆ ಸಿ ಬೆಡ್ಗೆ ತಳ ಇದೆಯಲ್ಲ, ಅಲ್ಲಿ ಟಚ್ ಆಗಿದೆ. ಸೊ ನೋಡ್ಬೋದು, ಈಗ ಲೂಸ್ ಆಗಿದೆ. ಏನು ಹಗ್ಗ ಇದೆಯಲ್ಲ, ಲೂಸ್ ಆಗಿದೆ. ಈಗ ಜಸ್ಟ್ 1 ನಿಮಿಷ ಬಿಟ್ಟು ಮೇಲೆ ಎತ್ತೋಣ. ಸೊ ಕೆಳಗಡೆ ಫುಟೇಜ್ ಎಲ್ಲ ಕವರ್ ಆಗಲಿ. ಈಗ ನೀರಿನ ಆ ಕಡೆ ಇದೆಯಲ್ಲ, ಗೋಪುರ ಯಾವುದೋ ದೊಡ್ಡ ಫಿಶ್ಗೆ ಏನಾದ್ರು ಸಿಗಾಕೋತಂದ್ರೆ ಕಿತ್ಕೊಂಡು ಹೋದ್ರು. ಈಗ ಗೋಪುರನ ಮತ್ತೆ ಮೇಲಕ್ಕೆ ಸ್ಲೋಲಿ ನಿಧಾನಕ್ಕೆ ತೆಗೆದ್ರೆ ಏನಾಗುತ್ತೆ, ಈಸಿಯಾಗಿ ಏನು ಕ್ಯಾಪ್ಚರ್ ಆಗುತ್ತೆ, ಎಲ್ಲ ಶೂಟ್ ಆಗುತ್ತೆ ಚೆನ್ನಾಗಿ. ಇಲ್ಲಿ ಡೆಪ್ತ್ ಅರೌಂಡ್ 7 ಮೀಟರ್ ಡೆಪ್ತ್ ಇದೆ. ಇಲ್ಲಿ GPS ಮತ್ತೆ ಒಂದು ಡೆಪ್ತ್ ಮೀಟರ್ ಇದೆ ಅಲ್ಲಿ, ಸೊ ಅಲ್ಲಿ ಗೊತ್ತಾಗುತ್ತೆ. ಅದು ಸೋನಾರ ಎಕೋ ಸೌಂಡರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಸೊ ಆ ಇನ್ಸ್ಟ್ರೂಮೆಂಟ್ ಇಂದ ಡೆಪ್ತ್ ಎಷ್ಟಿದೆ, ಸಮುದ್ರದ ತಳ ಎಷ್ಟಿದೆ ಅಂತ ಬರ್ತಾ ಇದೆ. ಇನ್ನೂ ಬಂದಿಲ್ಲ, ಬರ್ತಾ ಇದೆ. ಮುಂದೆ 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 ಎಸ್. ಸೊ 3ನೇ ಸಲಿಗೆ ಗೋಪ್ರೋ ನೀರು ಒಳಗಡೆ ಹೋಗಿ ಬಂದಾಗಿದೆ. ವಾವ್, ಸಕ್ಸಸ್ಫುಲ್ಲಿ. ಎಲ್ಲೂ ದಾರ ಬಿಚ್ಚಿಲ್ಲ, ಹಗ್ಗ ಬಿಚ್ಚಿಲ್ಲ, ನಾಟ್ ಬಿಚ್ಚಿಲ್ಲ, ಸಕ್ಸಸ್ಫುಲ್ಲಿ. ಸೊ ಈಗ ಒಂದು ವೇಟ್ ಹಾಕಿದೀವಿ. ಸೊ ಈ ವೇಟಿಂದ ಗೋಪ್ರೋ ಈಸಿಯಾಗಿ ಬೆಡ್ಗೆ ಟಚ್ ಆಗಿದೆ. ಸೊ ನೋಡಿ, ಇದು 3ನೇ ಸಲಿಗೆ ಗೋಪ್ರೋ ಏನಿದೆಯಲ್ಲ ಸಿ ಬೆಡ್ಗೆ ಬಿಟ್ಟು ಒಳಗಡೆ ಇರೋ ಫುಟೇಜ್ನ ಕವರ್ ಮಾಡಿದೆ.